ರಿಪ್ಪನ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಇದು ಕೊಪ್ಪ ಪೊಲೀಸ್ ಠಾಣೆಯಿಂದ ಟ್ರಾನ್ಸ್ಫರ್ ಆಗಿ ನಿನ್ನೆ ನೈಟು ನಾವಿಲ್ಲಿ ಒಂದು FIR ಮಾಡ್ಕೊಂಡಿರ್ತೀವಿ ಹೊಸ BNS ಕಾನೂನು ಪ್ರಕಾರ. ಇದರಲ್ಲಿ ಸೌಮ್ಯ ಅನ್ನೋ ಒಂದು ಹೆಣ್ಮಗಳು, ಮೂಲತಃ ಈಕೆ ಕೊಪ್ಪದ ನಿವಾಸಿ ಆಗಿರ್ತಾಳೆ. ಸುಮಾರು 27 ವಯಸ್ಸು. ಈಕೆ ಮೃತಪಟ್ಟಿರ್ತಾರೆ. ಈ ಇನ್ಸಿಡೆಂಟು ಜುಲೈ 2ನೇ ತಾರೀಕು ನಡೆದಿರ್ತದೆ. ಏನಾಗುತ್ತೆ ಅಂತಂದರೆ, ಆರೋಪಿ ಒಬ್ಬ ಸುಜನ್ ಅಂತ, ಅವನಿಗೆ 25 ವಯಸ್ಸು, ಭಾರತ್ ಫಿನಾನ್ಸಲ್ಲಿ ಫಿನಾನ್ಸ್ ಏಜೆಂಟಾಗಿ ಕೆಲಸ ಮಾಡ್ತಾ ಇರ್ತಾನೆ. ಅಂದರೆ ಕಲೆಕ್ಷನ್ ಏಜೆಂಟಾಗಿ ಕೆಲಸ ಮಾಡ್ತಾ ಇರ್ತಾನೆ. ಇವರಿಬ್ಬರಿಗೂ ಒಂದು 3 ವರ್ಷದಿಂದ ಪರಿಚಯ ಇರುತ್ತೆ. ಈತ ತೀರ್ಥಹಳ್ಳಿ ಬ್ರಾಂಚ್ನಲ್ಲಿ ಕೆಲಸ ಮಾಡುವಾಗ ಇವರಿಬ್ಬರಿಗೂ ಫಸ್ಟು ಪರಿಚಯ ಆಗುತ್ತೆ. ಒಂದು ಲೋನ್ನ ಡಿಸ್ಬರ್ಸ್ಮೆಂಟ್ ಮಾಡಿರ್ತಾರೆ. ಅದನ್ನು ಕಲೆಕ್ಷನ್ಗೆ ಅಂತ ಹೋದಾಗ ಈಕೆ ಮತ್ತು ಈಕೆಯ ತಾಯಿಯ ಪರಿಚಯ ಆಗಿರ್ತದೆ. ಆವಾಗಿಂದ ಒಂದು 3-4 ತಿಂಗಳು ಸ್ವಲ್ಪ ಸ್ನೇಹ ಬೆಳೆಯುತ್ತೆ. ಸ್ನೇಹದಿಂದ ಸಲಿಗೆ ಆಗಿ ಮತ್ತು ಪ್ರೇಮಕ್ಕೂ ಕೂಡ ಅದು ತಿರುಗುತ್ತೆ. ಅದಾದ ನಂತರ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಕೂಡ ಬರ್ತವೆ. ಒಂದು 6-7 ತಿಂಗಳಷ್ಟಲ್ಲೇ ಭಿನ್ನಾಭಿಪ್ರಾಯ ಕೂಡ ಬರುತ್ತೆ. ಅಷ್ಟರಲ್ಲಿ ಇವನು ಟ್ರಾನ್ಸ್ಫರ್ ಕೂಡ ಆಗ್ತಾನೆ. ಟ್ರಾನ್ಸ್ಫರ್ ಆಗಿ ಹೊನ್ನಾಳಿ ಬ್ರಾಂಚಿಗೆ ಅಲ್ಲಿ 1.5 ವರ್ಷ ಕೆಲಸ ಮಾಡಲಿಕ್ಕೆ ಅಂತ ಹೋಗ್ತಾನೆ. ಅಲ್ಲೂ ಕೂಡ ಇದೇ ರೀತಿ ವ್ಯತ್ಯಾಸಗಳಿರ್ತವೆ. ಬಟ್ ಆಕೆ ಇಲ್ಲ, ನನ್ನ ಮದುವೆ ಆಗಬೇಕು ನೀನು ಅಂತಂದು ಸ್ವಲ್ಪ ಹಿಂದೆ ಬಿದ್ದಿರ್ತಾರೆ ಅಂತಂದು ಈತ ಆರೋಪಿ ಯಾರಿರ್ತಾನೆ ಅವನು ಹೇಳ್ತಾ ಇರ್ತಾನೆ. ರೀಸೆಂಟಾಗಿ ಒಂದು 7-8 ತಿಂಗಳು ಕೆಳಗಡೆ ಸಾಗರ ಪೊಲೀಸ್ ಠಾಣೆಗೆ ಸಾಗರ ಬ್ರಾಂಚಿಗೆ ಭಾರತ್ ಫಿನಾನ್ಸ್ ಅಂತ ಏನಿದೆ ಅಲ್ಲಿ ಅವನು ಟ್ರಾನ್ಸ್ಫರ್ ಕೂಡ ಆಗಿರ್ತದೆ. ಇಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ. ಆದಾಗ್ಯೂ ಸಹಿತ ಇವ್ರದ್ದು ಏನು ರಿಲೇಷನ್ಶಿಪ್ ಇರುತ್ತೆ, ಆನ್ ಆ್ಯಂಡ್ ಆಫ್ ಕೈಂಡ್, ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಆಮೇಲೆ ಆಕೆ ಕೂಡ ಕೊಪ್ಪದಿಂದ ಹೊನ್ನಾಳಿಗೆ ಹೋಗೋದು, ಅದಕ್ಕೆ ಮುಂಚೆ ತೀರ್ಥಹಳ್ಳಿಗೆ ಬರೋದು, ಆಮೇಲೆ ಈಗ ಸಾಗರಕ್ಕೆ ಬರೋದು, ಎಲ್ಲಾದರೂ ಕೂಡ ಅವಾಗವಾಗ ಬಂದು ಹೋಗೋದು ಮಾಡ್ತಾ ಇರ್ತಾರೆ. ರೀಸೆಂಟಾಗಿ ಅಂದರೆ ಜೂನ್ 30ನೇ ತಾರೀಕು ಕೂಡ ಕೊಪ್ಪದಿಂದ ಸಾಗರಕ್ಕೆ ಇವನು ಎಲ್ಲಿ ಕೆಲಸ ಮಾಡ್ತಿರ್ತಾನೆ ಅಲ್ಲಿಗೆ ಆಕೆ ಬಂದು ಹೋಗಿರ್ತಾರೆ. ಬಂದು ಹೋದಾಗ ಅದನ್ನೇ ಹೇಳಿರ್ತಾಳೆ, ನನ್ನ ಮದುವೆ ಆಗಬೇಕು ನೀನು ಅಂತಂದು. ಅಷ್ಟರಲ್ಲೇ ಈತನಿಗೆ ಇನ್ನೊಂದು ಹುಡುಗಿ ಜೊತೆಗೆ ಕೂಡ ಸ್ವಲ್ಪ ಸಲಿಗೆ ಎಲ್ಲನೂ ಬೆಳೆಯುತ್ತೆ. ಅದು ಕೂಡ ಆಕೆಗೆ ಗೊತ್ತಾದಾಗ ಸ್ವಲ್ಪ ಜೋರಾಗೇನೆ, ಇಲ್ಲ ನನ್ನ ಮದುವೆ ಆಗಲೇಬೇಕು ನೀನು, ಟೆನಿಕಾಸ್ಟು ಹಾಗೆ ಹೀಗೆ ಅಂತಂದು ಸ್ವಲ್ಪ ಮಾತಾಡಿರ್ತಾಳೆ. ಅದಾದ ನಂತರ ಇವನಿಗೂ ಕೂಡ ಸ್ವಲ್ಪ ಫ್ರಸ್ಟ್ರೇಷನ್ ಇರುತ್ತೆ. ಮತ್ತು ಅವತ್ತು 30ನೇ ತಾರೀಕು ಬಂದು ಮತ್ತೆ ವಾಪಸ್ ಹೋಗ್ತಾರೆ. ವಾಪಸ್ ಹೋದ ನಂತರ ಮತ್ತೆ ಜುಲೈ 2ನೇ ತಾರೀಕು ಸುಮಾರು 12-12:30 ಅಷ್ಟೊತ್ತಿಗೆ ಈಕೆ ಮತ್ತೆ ಸಾಗರಕ್ಕೆ ಬಂದು ಅವನನ್ನು ಭೇಟಿ ಆಗ್ತಕ್ಕಂಥ ಪ್ರಯತ್ನ ಮಾಡ್ತಾಳೆ. ಭೇಟಿ ಆದಾಗಲೂ ಕೂಡ ಅವನು ಇಲ್ಲ, ನಾನು ಕೆಲಸ ಮಾಡ್ತಾ ಇರ್ತೀನಿ, ನಿನಗೆ ಆಮೇಲೆ ಸಿಗ್ತೀನಿ ಅಂತಂದು ಹೇಳಿ ಕಳಿಸ್ತಾನೆ. ಬಟ್ ಈಕೆ ಹೋಗೋದಿಲ್ಲ. ಇಲ್ಲ, ನಾನು ಹೋಗೋದಿಲ್ಲ, ನಾನು ಇಲ್ಲೇ ಇರ್ತೀನಿ, ನಿನ್ನ ಬ್ರಾಂಚ್ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಲೂ ಕೂಡ ಹೇಳಿರ್ತಾಳೆ. ಆಮೇಲೆ ಅವನು ಒಂದು 3-3:30ವರೆಗೂ ಕಾದ್ಕೊಂಡಿದ್ದು, ನಾನೇನೆ ಕರ್ಕೊಂಡು ಹೋಗ್ತೀನಿ ನಿನ್ನ ವಾಪಸ್ಗೆ, ನನ್ನ ಗಾಡಿನಲ್ಲೇ ಕರ್ಕೊಂಡು ಹೋಗ್ತೀನಿ ಅಂತ. ಅವನದೊಂದು 2 ವೀಲರ್ ಇರುತ್ತೆ, TVS ಅಪ್ಯಾಚಿ ಗಾಡಿ ಇರುತ್ತೆ. ಸೊ ಅದರಲ್ಲಿ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತಂದು ಕರ್ಕೊಂಡು ಇಬ್ಬರು ಸಾಗರದಿಂದ ಹೊರಡ್ತಾರೆ. ಸುಮಾರು 3-3:30 ಅಂತಂದು ಆತ ಹೇಳ್ತಾನೆ. ಅದನ್ನು ವೆರಿಫಿಕೇಷನ್ ಕೂಡ ನಾವು ಮಾಡಬೇಕು. ಹೊರಟ ನಂತರ ರಿಪ್ಪನ್ಪೇಟೆ ಹತ್ರ ಇಳಿದು ನೀನು ಬಸ್ ಹತ್ಕೊಂಡು ಹೋಗು ಅಂತಂದು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆಗಲೂ ಕೂಡ ಆಕೆ ಹೋಗೋದಿಲ್ಲ. ಇಲ್ಲ, ನಾನು ಸಾಗರಕ್ಕೆ ಬರ್ತೀನಿ ವಾಪಸ್ಸು ಅಂತಂದು ಹೇಳ್ತಾರೆ. ಆಮೇಲೆ ಗಾಡಿನಲ್ಲಿ ಬರ್ತಾ ಇರುವಾಗಲೂ ಕೂಡ ದಾರಿ ಉದ್ದಕ್ಕೂ ಸ್ವಲ್ಪ ಕಿತ್ತಾಡಿಕೊಂಡು ವಾಗ್ವಾದ ಮಾಡಿಕೊಂಡೇ ಬರ್ತಾರೆ. ಮತ್ತು ತೀರ್ಥಹಳ್ಳಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಹೆದ್ದಾರಿಪುರದಲ್ಲಿ ಅವನು ಒಂದ್ಸಲಿ ಇಳಿಸ್ತಾನೆ. ಇಲ್ಲ, ನೀನು ಇಲ್ಲಿಂದಾನೆ ಹತ್ಕೊಂಡು ಹೋಗ್ಬಿಡು ಬಸ್ಸನ್ನು, ಯಾವುದೇ ಕಾರಣಕ್ಕೂ ಸಾಗರಕ್ಕೆ ಬರಬೇಡ, ಸ್ವಲ್ಪ ಟೈಮ್ ಕೊಡು, ಒಂದು 6 ತಿಂಗಳು ವರ್ಷ ಟೈಮ್ ಕೊಡು, ಆನಂತರ ಬೇಕಿದ್ರೆ ನಾವು ಯೋಚನೆ ಮಾಡೋಣಂತೆ ಮದುವೆ ಬಗ್ಗೆ ಅಂತಂದು ಹೇಳಿರ್ತಾನೆ. ಬಟ್ ಆಕೆ ಒಪ್ಪೋದಿಲ್ಲ. ಇದೆಲ್ಲ ಫ್ಯಾಮಿಲಿನಲ್ಲೂ ಕೂಡ ಗೊತ್ತಿರುತ್ತೆ, ಅವರ ಹುಡುಗಿ ತಾಯಿ ಕೂಡ ಗೊತ್ತಿರುತ್ತೆ. ಅಲ್ಲೂ ಕೂಡ ಇವನು ಹೇಳಿರ್ತಾನೆ. ಈ ಕಡೆಗೆ ಇವ್ರ ತಾಯಿ ಇರ್ತಾರೆ, ಅವ್ರಿಗೂ ಕೂಡ ಗೊತ್ತಿರುತ್ತೆ. ನಂದು ಸ್ವಲ್ಪ ಕಮಿಟ್ಮೆಂಟ್ಸ್ ಇದೆ, 1-2 ವರ್ಷ ನಾನು ಅದನ್ನು ಕ್ಲಿಯರ್ ಮಾಡ್ಕೊಳ್ಬೇಕು ಅಂತಂದು ಈತನ ಅಕ್ಕ ಮತ್ತು ಈತನ ತಾಯಿ ಇಬ್ರಿಗೂ ಕೂಡ ಈ ವಿಚಾರ ಗೊತ್ತಿರುತ್ತೆ. ಆನಂತರ ಅಲ್ಲಿ ಹೆದ್ದಾರಿಪುರದಲ್ಲಿ ಇಳ್ಕೊಂಡು ನೀ ಬಸ್ ಹತ್ಕೊಂಡು ಹೋಗುವಂತ ಇನ್ಸಿಸ್ಟ್ ಮಾಡಿದಾಗ ಆಕೆ ಅಲ್ಲಿ ಹೋಗೋದಿಲ್ಲ. ಈ ಕಡೆಗೇನೆ, ಅಂದರೆ ನಮ್ಮ ಸಾಗರ ರೋಡ್ ಏನಿದೆ ಅಲ್ಲಿಗೇನೆ ಒಂದು 1/2-3/4 ಕಿಲೋಮೀಟರ್ವರೆಗೂ ನಡ್ಕೊಂಡು ವಾಪಸ್ ಬರ್ತಾಳೆ. ವಾಪಸ್ ಬಂದಾಗ ಇವನು ಫಾಲೋ ಅಪ್ ಮಾಡ್ಕೊಂಡು ಬರ್ತಾನೆ. ಮತ್ತು ಅಲ್ಲಿ ಹೀಟೆಡ್ ಆರ್ಗ್ಯುಮೆಂಟ್ ಆಗುತ್ತೆ. ಹೀಟೆಡ್ ಆರ್ಗ್ಯುಮೆಂಟ್ ಆಗಿದ ತಕ್ಷಣ, ಅದು ಸ್ವಲ್ಪ ನಿರ್ಜನ ಪ್ರದೇಶ ಇದೆ, ಅಲ್ಲಿ ಯಾರು ಅಷ್ಟು ಜನ ಮತ್ತು ವೆಹಿಕಲ್ಸ್ ಓಡಾಡೋದಿಲ್ಲ. ಅಲ್ಲಿ ಒಂದು ಕುತ್ತಿಗೆಗೆ ಮುಷ್ಟಿನ ಕಟ್ಟಿ ಅವನ ಆಕೆಯ ಕೈಯಿಂದ ಹಿಂದೆಯಿಂದ ಎಳೆದು ಕುತ್ತಿಗೆಗೆ ಮುಷ್ಟಿ ಕಟ್ಟಿ ಹೊಡಿತಾನೆ. ಹೊಡೆದಿದ ತಕ್ಷಣ ಆಕೆ ಸ್ವಲ್ಪ ಅನ್ಕಾನ್ಷಿಯಸ್ ಟೈಪ್ ಆಗಿ ಕೆಳಗೆ ಬೀಳ್ತಾಳೆ. ಕೆಳಗೆ ಬಿದ್ದಿದ ತಕ್ಷಣ ಒಂದು 10-20 ಮೀಟ್ರು ಪಕ್ಕದಲ್ಲಿ ಕಾಡು ಥರ ಇರ್ತದೆ, ಅಲ್ಲಿಗೆ ಎಳ್ಕೊಂಡು ಹೋಗ್ತಾನೆ.
ಎಳ್ಕೊಂಡು ಹೋಗಿದ ತಕ್ಷಣ ಮತ್ತು ಆಕೆ ಸ್ವಲ್ಪ ಕಾನ್ಶಿಯಸ್ ಬಂದು ಮತ್ತು ಮಾತಾಡಲಿಕ್ಕೆಲ್ಲ ಶುರು ಮಾಡ್ತಾಳೆ. ಬಟ್ ಅಷ್ಟು ವಾಯ್ಸು ಜೋರಾಗಿ ಬರ್ತಾ ಇರೋದಿಲ್ಲ ಅಂತಂದು ಆರೋಪಿ ಹೇಳ್ತಾ ಇದ್ದಾನೆ. ಅದಾದಮೇಲೆ ಮತ್ತೆ ಕತ್ತಿನಲ್ಲಿ ಕುತ್ತಿಗೆನ ಹಿಸುಕ್ತಾನೆ. ಅವಾಗಲೂ ಕೂಡ ಸ್ವಲ್ಪ ಈ ಪಿಟ್ಸ್ ಬಂದಾಗ ಆಡ್ತಾರಲ್ಲ ಆ ಟೈಪು ಆಡ್ತಾಳೆ ಆಕೆ. ಸೊ ಅದಾದಮೇಲೆ ಮತ್ತೆ ನಿಂತ್ಕೊಂಡು ಇಲ್ಲ ಇದು ಆಗ್ತಾ ಇಲ್ಲ ಅಂತ ಹೇಳಿ ನಿಂತ್ಕೊಂಡು ಕಾಲಿನಲ್ಲಿ ಆಕೆಯ ಕುತ್ತಿಗೆಯ ಮೇಲೆ ಕಾಲನ್ನ ಇಟ್ಟು ಫುಲ್ ಅವಳು ಪ್ರಾಣ ಹೋಗೋವರೆಗೂ ಕೂಡ ತುಳಿದು ಆಕೆನ ಕೊಲೆ ಮಾಡಿರ್ತಾನೆ. ಕೊಲೆ ಮಾಡಿ ಅಲ್ಲೇ ಒಳಗಡೆಗೆ ಮತ್ತೆ ಬಾಡಿ ಸೇರಿಸ್ಬಿಟ್ಟು ಮತ್ತೆ ಅವತ್ತು ವಾಪಸ್ಸು ಅವನು ಬ್ಯಾಂಕಿಗೆ ಬರ್ತಾನೆ. ಅವತ್ತಿನ ಕಲೆಕ್ಷನ್ದು ಸುಮಾರು 1 ಲಕ್ಷ ಚಿಲ್ಲರೆ ದುಡ್ಡಿರುತ್ತೆ. ಆ ದುಡ್ಡನ್ನು ಮತ್ತೆ ವಾಪಸ್ಸು ಅವನ ಬ್ಯಾಂಕಿಗೆ ಏನು ಡೆಪಾಸಿಟ್ ಮಾಡಬೇಕಿರುತ್ತೆ ಅದನ್ನು ಡೆಪಾಸಿಟ್ ಮಾಡಿ ನಂತರ ಅವನದೊಂದು ಕಾರ್ ಇರುತ್ತೆ. ಆ ಕಾರ್ನ ತೊಗೊಂಡು ಬಂದು ಆ ಬಾಡಿ ಎಲ್ಲಿ ಹಾಕಿರ್ತಾನೆ ಆ ಬಾಡಿನ ಇವೊಂದು ಕಾರಿನ ಡಿಕ್ಕಿನಲ್ಲಿ ಹಾಕ್ಕೊಂಡು ಮತ್ತು ಇವಾಗ ನೀವೇನು ನಿಂತಿದ್ದೀರಿ ಇಲ್ಲಿ ಆನಂದಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಈ ರೋಡಿಗೆ ಬಂದು ಪಕ್ಕದಲ್ಲಿ JJMದು ಟ್ರೆಂಚ್ ಹೊಡೆದಿರ್ತಾರೆ ಪೈಪ್ಲೈನ್ ಹಾಕಬೇಕು ಅಂತಂದು. ಇದರೊಳಗಡೆ ಹಾಕಿ ಪಕ್ಕದಲ್ಲೇ ಇರ್ತಕ್ಕಂಥ ಮಣ್ಣು ಮತ್ತು ಜಲ್ಲಿ ಎಲ್ಲದನ್ನು ತೆಗೆದು ಅದನ್ನು ಮುಚ್ಚಿಬಿಟ್ಟು ಅವನ ಪಾಡಿಗೆ ಅವನು ಹೊರಟೋಗ್ತಾನೆ. ಸೊ ಆಲ್ಮೋಸ್ಟ್ ಒಂದು 20 ಡೇಸ್ವರೆಗೂ ಇದು ಏನಾಗಿದೆ ಏನು ಎತ್ತ ಗೊತ್ತಿರೋದಿಲ್ಲ. ಕೊಪ್ಪ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿರುತ್ತೆ. ಆನಂತರ ಅವರು ಕೂಡ ವಿಚಾರಣೆ ಮಾಡಿ ನೋಡಲಾಗಿ ಇವಂದೇ ಅಂದರೆ ಸ್ವಲ್ಪ ಟೆಕ್ನಿಕಲ್ ಡೇಟಾ ಎಲ್ಲನೂ ತೊಗೊಂಡು ನೋಡಲಾಗಿ ಲಾಸ್ಟ್ ಕಾಲೆಲ್ಲನೂ ಇವಂದೇ ಇರುತ್ತೆ. ಇವನ್ನ ಕರೆದು ವಿಚಾರಣೆ ಮಾಡುವಾಗ ಈತ ತಪ್ಪನ್ನು ಒಪ್ಕೊಂಡಿರ್ತಾನೆ. ಸೊ ನೆಕ್ಸ್ಟ್ ಪ್ರೊಸೀಜರ್ಸ್ ಫಾಲೋ ಆಗುತ್ತೆ. ಆನಂತರ ನಮಗೆ ನಿನ್ನೆ ಈವ್ನಿಂಗ್ ಟ್ರಾನ್ಸ್ಫರ್ ಬಂತು. ಬಟ್ ಬಾಡಿ ಎಲ್ಲಿದೆ ಏನು ಎತ್ತ ಅಂತ ಗೊತ್ತಿರಲಿಲ್ಲ. ಅವನೇ ಬಾಡಿನ ಎಲ್ಲಿದೆ ಏನು ಎತ್ತ ಅಂತಂದು ಅಲ್ಲಿ ಹೇಳಿಕೆನಲ್ಲೂ ಕೂಡ ಹೇಳಿರ್ತಾನೆ. ಇಲ್ಲೂ ಕೂಡ ಅವನೇ ಬಂದು ತೋರಿಸಿ ಮಾನ್ಯ ಉಪ ವಿಭಾಗಾಧಿಕಾರಿಗಳು ಯತೀಶ್ ಅವರು ಕೂಡ ಬಂದಿದ್ದಾರೆ. ಅವರ ಸಮ್ಮುಖದಲ್ಲೇನೆ ಇನ್ಕ್ವೆಸ್ಟು ಮತ್ತು ಪೋಸ್ಟ್ ಮಾರ್ಟಮು ಎರಡು ಕೂಡ ಆಗುತ್ತೆ. ಸರ್ ಅವನು ಅದಾದ್ಮೇಲೂ ಬಂದು ಹೋಗಿದ್ನ ಸರ್ ಇಲ್ಲಿ ಮತ್ತೆ ಅದನ್ನು ಪರಿಶೀಲನೆ ಮಾಡ್ತೀವಿ. ಅವನು ಯಾವುದೂ ಹೇಳಿರೋದಿಲ್ಲ ಇನಿಷಿಯಲಿ. 20 ದಿನ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಅವನು ತಪ್ಪಿಸ್ಕೊಂಡಿರ್ತಾನೆ. ಅದಾದಮೇಲೆ ಯಾವಾಗ ಅಲ್ಲಿ ಹೆಣ್ಮಗಳು ಫ್ಯಾಮಿಲಿ ಮೆಂಬರ್ಸ್ ಎಲ್ಲನೂ ಸ್ವಲ್ಪ ಇನ್ಸಿಸ್ಟ್ ಮಾಡ್ತಾರೆ. ಅಲ್ಲಿ ಪೊಲೀಸವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಇಮಿಡಿಯೇಟ್ಲಿ ಹೋಗಿ ಇವನ್ನ ಕರ್ಕೊಂಡು ಬಂದು ಈತನ ಇಂಟ್ರಾಗೇಟ್ ಮಾಡಿದಾಗ ಇವನು ಒಪ್ಕೊಳ್ತಾನೆ. ಆ ನಂತರ ಅದು ಮರ್ಡರ್ ಕೇಸ್ ಆಗಿ ಕನ್ವರ್ಟ್ ಆಗುತ್ತೆ. ಹಣಕಾಸಿನ ವ್ಯವಹಾರ ಈಗ 3 ವರ್ಷದಿಂದ ಇವರಿಬ್ಬರ ಮಧ್ಯೆ ಸ್ನೇಹ ಸಲಿಗೆ ಇದ್ದಿದ್ದರಿಂದ ಹಣಕಾಸಿನ ವ್ಯವಹಾರನೂ ಕೂಡ ಇರುತ್ತೆ. ಅವಾಗ ಇದು 5,000 ಕೊಡೋದು 10,000 ಕೊಡೋದು ವಾಪಸ್ ಇಸ್ಕೊಳ್ಳೋದು. ಅವತ್ತಿನ ದಿನ ಈಕೆ ಏನು ಬಂದಿರ್ತಾಳೆ ಅವತ್ತು ಕೂಡ ಒಂದು ಹೆಡ್ಫೋನ್ನ ಗಿಫ್ಟಾಗಿ ಕೊಡಬೇಕು ಅಂತಂದು ತೊಗೊಂಡು ಬಂದಿರ್ತಾಳೆ ಇಲ್ಲಿಗೆ ಸಾಗರಕ್ಕೆ. ಅಂದರೆ ಜುಲೈ 2ನೇ ತಾರೀಕು. ಇವನು ಇಲ್ಲ ನಾನು ಅದನ್ನು ಇಸ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ ಮತ್ತೆ ಅದನ್ನು ಇಲ್ಲ ನೀ ಇಸ್ಕೊಳ್ಳೇಬೇಕು ಅಂತ ಹೇಳಿ ಅವ್ನ ಕಾರ್ ಒಳಗಡೆ ಬಿಸಾಡ್ಬಿಟ್ಟು ಅವಳು ಮುಂದೆ ಹೋಗಿರ್ತಾಳೆ. ಸರ್ ಜುಲೈ 2ನೇ ತಾರೀಕು ಮಿಸ್ಸಿಂಗ್ ಆಗುತ್ತೆ. ಪ್ರಕರಣ ಪತ್ತೆ ತುಂಬ ವಿಳಂಬ ಆಗುತ್ತಲ್ಲ ಯಾಕಂದ್ರೆ ಈಗ ಏನಾಗಿದೆ ಕೊಪ್ಪ ಪೊಲೀಸ್ ಸ್ಟೇಷನ್ನಲ್ಲಿ ಅದು ರಿಜಿಸ್ಟರ್ ಆಗಿದ್ದು. ಅವ್ರಿಗೆ ಯಾವುದೇ ರೀತಿ ಸ್ಟಾರ್ಟಿಂಗ್ ಇನಿಷಿಯಲಿ ಕ್ಲೂಸ್ ಇರೋದಿಲ್ಲ. ಆನಂತರ ಟೆಕ್ನಿಕಲ್ ಡೇಟಾ ಎಲ್ಲನೂ ತೊಗೊಂಡ ನಂತರ ಗೊತ್ತಾಗುತ್ತೆ. ಆನಂತರ ನೆಕ್ಸ್ಟ್ ಅವರು ಕರೆದು ಇಂಟ್ರಾಗೇಷನ್ ಮಾಡಿದಾಗ ಇದು ಗೊತ್ತಾಗಿದೆ. ಅಲ್ಲ ಅವನು ಈ ಸಾಗರದವನೇ, ತಾಳಗುಪ್ಪ ನಿವಾಸಿ ಆಗಿರ್ತಾನೆ ಮೂಲತಃ. ಸೊ ಈ ಏರಿಯಾ ಎಲ್ಲ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಆಮೇಲೆ ಇಲ್ಲೇನೆ ಹೆದ್ದಾರಿಪುರದ ಹತ್ರ ಕೊಲೆ ಮಾಡಿ ಆಬ್ವಿಯಸ್ಲಿ ಈ ಕಡೆನೇ ಎಲ್ಲರೂ ಕಾಡಿನಲ್ಲಿ ಊತಾಕೋಣ ಅಂತಂದು ತೊಗೊಂಡು ಬರ್ತಾ ಇರ್ತಾನೆ. ಇಲ್ಲಿಗೆ ಬಂದಾಗ ಸಂಜೆ ಆಗಿರ್ತದೆ. ಸೊ ಇದು ಒಂದು ಅವಕಾಶ ನೋಡಿಕೊಂಡು ಇಲ್ಲೇನೆ ಇಟ್ಬಿಟ್ಟು ಅದನ್ನು ಮಣ್ಣು ಹಾಕಿ ಮುಚ್ಚಿಬಿಟ್ಟು ಹೋಗಿರ್ತಾನೆ. ಕ್ರಿಮಿನಲ್ ಹಿಸ್ಟ್ರಿ ಆಸ್ ಆಫ್ ನಾವು ಏನು ಕಂಡು ಬಂದಿಲ್ಲ. ಬಟ್ ವೆರಿಫೈ ಮಾಡ್ತಾ ಇದೀವಿ, ರೆಕಾರ್ಡ್ಸ್ನ ವೆರಿಫೈ ಮಾಡಿ. ಅದು ಕೊಪ್ಪದವ್ರು ಕೇಳಬೇಕು. ಯಾರಿಗೆ ಇಲ್ಲ ಮದುವೆ ಆಗಿಲ್ಲ ಅಂತಂದು ಹೇಳ್ತಾ ಇದ್ದಾರೆ. ಈತ ಆರೋಪಿ ಕೂಡ ಇಲ್ಲ ಮದುವೆ ಆಗಿಲ್ಲ, ಮದುವೆ ಆಗಬೇಕು ಅಂತಲೇ ಮೇಯ್ನ್ ಇನ್ಸಿಸ್ಟ್ ಮಾಡ್ತಾ ಇದ್ದಿದ್ದು ಅಂತ ಹೇಳ್ತಾರೆ. ಅದನ್ನು ವೆರಿಫೈ ಮಾಡಿ ನೋಡ್ತೀವಿ ಮತ್ತೊಮ್ಮೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.